Hi, welcome to the Ganesh England versus ಇಂಡಿಯಾ ಪ್ರಿವ್ಯೂ ವಿಡಿಯೋ. ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಈ ಮ್ಯಾಚ್ ಇಂಗ್ಲೆಂಡ್ ಹೋಮ್ ಗ್ರೌಂಡಲ್ಲೇ ನಡೆಯುತ್ತೆ. ಒಟ್ಟಲ್ಲಿ ಇಂಡಿಯಾ ಈ ಮ್ಯಾಚ್ನ ಗೆಲ್ಲಿಲ್ಲ ಅಂದರೆ ಆಲ್ಮೋಸ್ಟ್ ಸೀರೀಸ್ನ ಕೈವಶನ ಮಾಡ್ಕೊಳ್ಳೋಕ್ಕಲ್ಲ. ಟೋಟಲಿ 3 ಮ್ಯಾಚಲ್ಲಿ ಇಂಡಿಯಾದವರು ಫಸ್ಟ್ ಮ್ಯಾಚು ಮಳೆ ಬಂದು ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಸೆಕೆಂಡ್ ಮ್ಯಾಚು ಇಂಡಿಯಾದವರು ಗೆಲ್ಲೋ ಮ್ಯಾಚಿನ ರವಿ ಬಿಷ್ಣೋಯ್ ಬೌಲಿಂಗ್ ಕೊಟ್ಟು ಮ್ಯಾಚ್ನ ಸೋತರು. ಮೂರನೇ ಮ್ಯಾಚ್ ಏನಾದ್ರು ಗೆಲ್ಲಿಲ್ಲ ಅಂದರೆ ಇಂಡಿಯಾ ಈ ಮ್ಯಾಚ್ನ ಗೆಲ್ಲಿಲ್ಲ ಅಂದರೆ ಆಲ್ಮೋಸ್ಟ್ ಸೀರೀಸಿಂದ ಔಟ್ ಆಫ್ ಸ್ಟಾಕು. ಈ ಮ್ಯಾಚ್ನ ಗೆಲ್ಲೇಬೇಕು ಗುರು ಇಂಡಿಯಾ. ಒಟ್ಟಿನಲ್ಲಿ ಮಿನಿಮಮ್ ಯಾರು ಇಂಡಿಯಾದಲ್ಲಾಗಲಿ ಇಂಗ್ಲೆಂಡದಲ್ಲೇ ಅವರು ಯಾರು 200 ಹೊಡಿತಾರೆ ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಬಟ್ಟೆ ಇರುತ್ತೆ. ಒಟ್ನಲ್ಲಿ 170 180 ಹೊಡಿಲೇಬೇಕು, ಇಲ್ಲಾಂದರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಗುರು. ಒಟ್ನಲ್ಲಿ ಇಂಡಿಯಾ ಕಡೆ ನೋಡಿದ್ರೆ ಬ್ಯಾಟಿಂಗು ತುಂಬ ಚೆನ್ನಾಗಿ ಕಾಣ್ತಿದೆ, ಬೌಲಿಂಗು ಅಂತ ಹೇಳ್ಕೊಳ್ಳೋ ಇಲ್ಲ. ರವಿ ಬಿಷ್ಣೋಯ್ ಈ ಮ್ಯಾಚಲ್ಲಿ ಚಾನ್ಸ್ ಕೊಡಬಾರ್ದು ಅಂತ ಅನ್ಕೋತೀನಿ ಗುರು. ಒಟ್ಟಿನಲ್ಲಿ ಇವರು ಎಲ್ಲೋ ಬೌಲಿಂಗ್ ವಿಚಾರದಲ್ಲಿ ಎಡೋಗ್ತಿದ್ದಾರೆ, ಇಲ್ಲ ಬ್ಯಾಟಿಂಗ್ ವಿಚಾರದಲ್ಲಿ ಎಲ್ಲೋ ಎಡುತ್ತಿದ್ದಾರೆ. ನನ್ನ ಪ್ರಕಾರ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಎಲ್ಲೋ ಎಡುತ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತಿದೆ. ಇಂಡಿಯಾ ಟೀಮಲ್ಲಿ ಇಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಶುಭ್ಮನ್ ಗಿಲ್ಲಿ ಇರೋದಿಲ್ಲ. T20 ಸ್ಕ್ವಾಡ್ ಅಂದಾಗೆಲ್ಲ ನನ್ನ ಪ್ರಕಾರ ಇಲ್ಲಿ ಇವರು ಕ್ಯಾಪ್ಟನ್ಸಿನ ಬ್ಯಾಕ್ ಟು ಬ್ಯಾಕ್ ಶ್ರೇಯಸ್ ಅಯ್ಯರ್ಗೆ ಕೊಟ್ಟವ್ರೆ. ಜಿಂಬಾಬ್ವೆ ಮ್ಯಾಚ್ ವಿರುದ್ಧ ಆಗಲಿ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕೊಟ್ಟವ್ರೆ ಗುರು. ಒಟ್ಟಿನಲ್ಲಿ ಇವರು ಮಿಸ್ ಮಾಡ್ಕೋತಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಆಗಲಿ ಹಾರ್ದಿಕ್ ಪಾಂಡ್ಯ ಆಗಲಿ ಅವರಿಬ್ಬರನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ದಾರೆ. ವರುಣ್ ಚಕ್ರವರ್ತಿಗೆ ಚಾನ್ಸ್ ಕೊಟ್ಟವ್ರೆ ಮತ್ತು ಹರ್ಷ ಸಿಂಗ್ಗೆ ಬೌಲಿಂಗ್ ಚಾನ್ಸಲ್ಲಿ ನೋಡೋದಾದರೆ ಇಲ್ಲಿ ಹರ್ಷ ಸಿಂಗು, ಪ್ರಸಿದ್ಧ್ ಕೃಷ್ಣ ಮತ್ತು ಇಲ್ಲಿ ಕುಲ್ದೀಪ್ ಯಾದವ್ಗೆ ಒಂದು ಚಾನ್ಸ್ ಕೊಟ್ಟಿದ್ರೆ ಎಲ್ಲೋ ಮ್ಯಾಚ್ ಸಿಕ್ಕಾಪಟ್ಟೆ ಮ್ಯಾಚ್ಗಳ ಚಾನ್ಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಇಂಡಿಯಾ ಬೌಲಿಂಗ್ ತೀರಾ ವರ್ಸ್ಟ್ ಆಗಿದೆ. ಬ್ಯಾಟಿಂಗ್ ವಿಚಾರದಲ್ಲಿ ನೋಡಿದ್ರೆ ಟೀಮು ಶ್ರೇಯಸ್ ಅಯ್ಯರ್ ಇರ್ತಾರೆ ಮತ್ತು ಅಭಿಷೇಕ್ ಶರ್ಮಾ ಇರ್ತಾರೆ, ಇಶಾನ್ ಕಿಶನ್ ಇರ್ತಾರೆ, ತಿಲಕ್ ವರ್ಮಾ ಅಂತೂ 100% ಇದ್ದೇ ಇರ್ತಾರೆ ಗುರು. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸನ್ಗೆ ಚಾನ್ಸ್ ಕೊಟ್ಟು ಇವರು ತೀರಾ ವರ್ಸ್ಟ್ ಮಾಡ್ಕೋತಿರೋದಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಈ ಮ್ಯಾಚು ಇಂಡಿಯಾ ವರ್ಸಸ್ ಇಂಗ್ಲೆಂಡಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆಲ್ಲಿಲ್ಲ ಅಂದರೆ ಎಲ್ಲೋ ಈ ಇಂಗ್ಲೆಂಡ್ ಟೂರ್ನಿಮೆಂಟಲ್ಲಿ ಇಂಡಿಯಾದವರು ಆಲ್ಮೋಸ್ಟ್ 99% ಅಲ್ಲ 100% ಸೋತಂಗೆ. ಯಾಕೆಂದರೆ ಇಂಡಿಯಾ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳನ್ನ ಸೋತ್ಕೊಬರ್ತಿದ್ದಾರೆ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ತೀರಾ ಲತ್ತೆ ಮತ್ತು ವರ್ಸ್ಟಾಗಿ ಕಾಣ್ತಿದೆ ಗುರು. ನನಗೇನೋ ಈ ಮ್ಯಾಚ್ನ ಇಂಡಿಯಾದವರು 99% ಗೆಲ್ಲೋದು ಖಚಿತ ಮತ್ತು ಇಂಗ್ಲೆಂಡ್ ಅವರು ಗೆಲ್ಲೋದು ಕಷ್ಟ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಟೀಮ್ನ ಚೇಂಜ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಇಂಪ್ಯಾಕ್ಟೆಂಟ್ ಬೌಲರ್ನ ಕೊಟ್ಟರೆ ಇವರು ಇಂಡಿಯಾದವರು ಗೆಲ್ತಾರೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಗುರು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸ್ಟಾರ್ಟ್ ನೋಡುತ್ತಾರೆ. 32 ಮ್ಯಾಚಲ್ಲಿ ಇಂಡಿಯಾದವರು ಎಷ್ಟು ಮ್ಯಾಚಪ್ ಆಗಿದ್ದವ್ರೆ ಅಂದರೆ ಇಲ್ಲೇ ನಿಮಗೆ ಗೊತ್ತಾಗ್ತಿದೆ. ಇಂಡಿಯಾದವರು 18 ಮ್ಯಾಚ್ನ ಗೆದ್ದವ್ರೆ, ಇಂಗ್ಲೆಂಡ್ ಅವರು 13 ಮ್ಯಾಚ್ನ ಗೆದ್ದಿದೆ. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಒಂದು ಕೂಡ ಟೈ ಆಗಿಲ್ಲ. ಸಿಕ್ಕಾಪಟ್ಟೆ ಹೋಮ್ ಗ್ರೌಂಡ್ ಅಂದಾಗೆಲ್ಲ ಇಂಗ್ಲೆಂಡ್ ಅವರು ಸಿಕ್ಕಾಪಟ್ಟೆ ಮ್ಯಾಚ್ನ ಗೆದ್ದವ್ರೆ, ಇಂಡಿಯಾದವರು ಹೋಮ್ ಗ್ರೌಂಡ್ ಅಂದಾಗೆಲ್ಲ ಸಿಕ್ಕಾಪಟ್ಟೆ ಮ್ಯಾಚ್ನ ಗೆದ್ದಿಲ್ಲ ಗುರು. ಒಳ್ಳೆ ವಿನ್ನಿಂಗ್ ಪಾಸಿಬಿಲಿಟಿ ಇಂಡಿಯಾ ಕಡೆ ಅಂತ ಹೇಳ್ಕೊಳ್ಳೋ ಪಾಸಿಬಿಲಿಟಿ ಇಲ್ಲ. 99% ಇಂಗ್ಲೆಂಡ್ ಕಡೆ ಸಿಕ್ಕಾಪಟ್ಟೆ ಪಾಸಿಟಿವಿಟಿ, ಇಂಡಿಯಾ ಕಡೆ ಅಂತ ಹೇಳ್ಕೊಳ್ಳೋ ಪಾಸಿಟಿವಿಟಿ ಇಲ್ಲ. ಮತ್ತು ಮಳೆ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದ್ರೆ ಗುರು. ಇಂಡಿಯಾ ನೆಲದಾಗೆಲ್ಲ ಇಂಡಿಯಾದವರು ತುಂಬ ಚೆನ್ನಾಗಿ ಆಡ್ತಾರೆ. ಹೋಮ್ ಗ್ರೌಂಡ್ ಅಂದಾಗೆಲ್ಲ ಇಂಡಿಯಾದವರು ತುಂಬ ಚೆನ್ನಾಗಿ ಆಡ್ತಾರೆ. ಆಚೆ ಅಂದಾಗೆಲ್ಲ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ. ಅದು ಈ ಕ್ಯಾಪ್ಟನ್ಸಿ ವಿಚಾರದಲ್ಲಿ ತೀರಾ ವರ್ಸ್ಟಾಗಿ ಕಾಣ್ತಿದೆ ಗುರು. ಒಳ್ಳೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿನ ಇವರು ಚೇಂಜ್ ಮಾಡಿ ಸೂರ್ಯಕುಮಾರ್ ಆಡೋ ಈಗ ಟೂರ್ನಿಮೆಂಟ್ಗಳನ್ನ ನೋಡಿ ಸೂರ್ಯಕುಮಾರ್ ಅದಕ್ಕೆ ಸಿಕ್ಕಾಪಟ್ಟೆ ಚಾನ್ಸ್ ಕೊಡಲಿಲ್ಲ ಅಂದರೆ ಇಂಡಿಯಾ ಎಲ್ಲೋ ಸಿಕ್ಕಾಪಟ್ಟೆ ಕಷ್ಟಪಡ್ತವ್ರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಈಗ ಇಂಗ್ಲೆಂಡ್ ಮೇಲೆ ಇವರು ಗೆಲ್ಲಿಲ್ಲ ಅಂದರೆ ಬೇರೆ ಜಿಂಬಾಬ್ವೆ ಆಗಲಿ ಅಫ್ಘಾನಿಸ್ತಾನ ಮೇಲೆ ಮ್ಯಾಚ್ ಗೆದ್ದರು ಗೆಲ್ಲಿಲ್ಲ ಅಂದರೆ ಏನು ಮ್ಯಾಚ್ ಆಗಿಲ್ಲ. ಈಗ ಬರೋ ಜಿಂಬಾಬ್ವೆ ಮೇಲೆ ಮ್ಯಾಚ್ ಗೆದ್ದೇ ಗೆಲ್ತಾರೆ. ಈ ಬರೋ ಮ್ಯಾಚ್ಗಳನ್ನ ಗೆಲ್ಲಿಲ್ಲ ಅಂದರೆ ಇಂಡಿಯಾದವರು ಸಿಕ್ಕಾಪಟ್ಟೆ ವರ್ಸ್ಟ್ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ T20 ವರ್ಲ್ಡ್ ಕಪ್ ತೀರಾ ಇನ್ನೂ 2 ವರ್ಷ ಇದೆ, ಏನು ಮ್ಯಾಟ್ರ್ ಆಗಲ್ಲ ಅಂದಾಗೆಲ್ಲ ಇಂಗ್ಲೆಂಡ್ ಅವರು ತೀರಾ ವರ್ಸ್ಟಾಗಿ ಆಡ್ತಾರೆ. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆಲ್ಲೇಬೇಕು ಗುರು. ಒಟ್ಟಿನಲ್ಲಿ ಡೂ ಆರ್ ಡೈ ಮ್ಯಾಚು 3 ಮ್ಯಾಚಲ್ಲಿ 1 ಮ್ಯಾಚು ಮಳೆ ನಿಂತ ಸ್ಟಾಪ್ ಆಗಿದೆ. 2ನೇ ಮ್ಯಾಚು ಇಂಡಿಯಾ ಗೆಲ್ಲಿಲ್ಲ. 3ನೇ ಮ್ಯಾಚು ಇಂಡಿಯಾ ಗೆಲ್ಲಿಲ್ಲ ಅಂದರೆ ಆಲ್ಮೋಸ್ಟು ಮ್ಯಾಚ್ ಹೋಗಿ ಹಾಕ್ಸ್ಕೊಂಡಂಗೆ. ಟೂರ್ನಮೆಂಟಿಂದ ಇಂಗ್ಲೆಂಡ್ ಅವರು ಕೈ ವಶ ಮಾಡ್ಕೋತಾರೆ ಮತ್ತು ವೈಟ್ ವಾಶ್ ಅನುಭವಿಸ್ತಾರೆ ಅಂತ ನನಗೇನು ಅನ್ನಿಸ್ತಿದೆ ಗುರು ಇಂಡಿಯಾದವರು. ಒಟ್ಟಿನಲ್ಲಿ ನಿಮ್ಗೇನಾದ್ರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪ್ರಿವ್ಯೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 400,000 ಇಲ್ಲ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಬೇಗ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗುರು. ಫ್ರೀ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ವಿಡಿಯೋ ನೋಡ್ಬಿಡ್ತೀರಾ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.